ಜೆಡಿಎಸ್ ವತಿಯಿಂದ ಮೆಟ್ರೋ ದರ ಹೆಚ್ಚಳ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ರಮೇಶ್ ಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಸರ್ಕಾರ ಹಾಗೂ ಬಿಎಂಆರ್ಸಿಎಲ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ವಿಧಾನ ಪರಿಷತ್ ಸದಸ್ಯ ಟಿಎನ್ ಸರ್ವಣ್, ರಮೇಶ್ ಗೌಡ, ಮಾಜಿ ಬಿಬಿಎಂಪಿ ಸದಸ್ಯರಾದ ತಿಮ್ಮೇಗೌಡರು, ಗಾಂಧಿನಗರ ಜೆಡಿಎಸ್ ಅಧ್ಯಕ್ಷರಾದ ಆರ್ಎಲ್ಎನ್ ಮೂರ್ತಿ, ವಕ್ತಾರರಾದ ದೇವರಾಜ್, ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಪ್ರತಿದಿನ ಬಡವರ ರಕ್ತವನ್ನ ಹೀರ್ತಾ ಇದ್ದಾರೆ ಅಂತ ಒಂದು ಬಡವರನ್ನ ರಕ್ತ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಇವತ್ತೇನು ಬೆಂಗಳೂರು ನಗರದ ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳ ಆದಿಯಾಗಿ, ಎಲ್ಲ ವಿಭಾಗಗಳ ಅಧ್ಯಕ್ಷಗಳ ಆದಿಯಾಗಿ, ಎಲ್ಲ ನಮ್ಮ ಮಹಿಳಾ ಮುಖಂಡಗಳು ಮತ್ತೆ ನಮ್ಮ ಶಾಸಕರು ಆಗಿರ್ತಕ್ಕಂಥ ಚರಣವರು ಹಾಗೂ ಎಲ್ಲ ನಮ್ಮ ಬೆಂಗಳೂರು ಮಹಾನಗರ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇನೆ. ಏನು ರಾಜ್ಯ ಸರ್ಕಾರ ಬಂದು ಸುಮಾರು 2 ವರ್ಷ ಆಗ್ತಾ ಬರ್ತಾ ಇದೆ. ಈ 2 ವರ್ಷದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಏನಿವತ್ತು ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನಿವತ್ತು ಅವರು ಫ್ರೀ ಸ್ಕೀಮ್ಗಳನ್ನ ಕೊಡ್ತೀವಿ ಅಂತ ಹೇಳಿ ಇವತ್ತೇನು ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಅಂತ ಒಂದು ಫ್ರೀ ಸ್ಕೀಮ್ಗಳನ್ನ ಕೊಡ್ಲಿಕ್ಕೋಸ್ಕರ ಸುಮಾರು ರಾಜ್ಯ ಸರ್ಕಾರ ಈ 2 ವರ್ಷದಲ್ಲಿ ಹೆಚ್ಚುವರಿಯಾಗಿ ತೆರಿಗೆಯನ್ನು ಏನು ಹಾಕಿದ್ದಾರೆ, ಸುಮಾರು 41,360 ಕೋಟಿ ರೂಪಾಯಿ ಇವತ್ತು ಹೆಚ್ಚುವರಿ ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು. ಇವತ್ತು ಎಲ್ಲ ಸ್ಟಾಂಪ್ ಅಂಡ್ ರೆವಿನ್ಯೂ ಇರ್ಬೋದು, ಎಕ್ಸೈಸ್ ಇರ್ಬೋದು, ಮತ್ತೆ ಇವತ್ತಿನ ಪೆಟ್ರೋಲ್ ಡೀಸೆಲ್ ಮೇಲೆ ಆಗಿರ್ತಕ್ಕಂಥ ತೆರಿಗೆ ಇರ್ಬೋದು, ಹಾಲಿನ ದರ ಏರ್ಸಿರ್ತಕ್ಕಂಥದ್ದು ಇರ್ಬೋದು, ಎಲೆಕ್ಟ್ರಿಸಿಟಿ ಏರ್ಸಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಪ್ರತಿಯೊಂದು ಇವತ್ತು ನೀರಿನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾವು ನೀರಿನ ಬೆಲೆಯನ್ನು ಬಹಳ ವರ್ಷ ಆಯ್ತು ಏರಿಸಿ, ಇವತ್ತು ನಾವು ನೀರಿನ ಬೆಲೆಯನ್ನು ಹೆಚ್ಚಳ ಮಾಡ್ತೀವಿ ಯಾರ್ಯಾರು ಹೇಳಿದ್ರು ಅಂತೇಳಿ. ನೋಡಿ ಸ್ವಾಮಿ, ಒಂದು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಜನ ತರ್ತಕ್ಕಂಥದ್ದು, ನೀವು ಜನರ ಪಾಲಿಗೆ ಬಡವರ ಪರವಾಗಿ ನಿಲ್ತೀರಿ. ಬೆಂಗಳೂರು ನಗರದ ಜನತೆ ನೆಮ್ಮದಿಯಿಂದ ಜೀವನ ಮಾಡಬಹುದು ಅಂತೇಳಿ ಯಾವುದೇ ಒಂದು ನಂಬಿಕೆ ಇಟ್ಟು ಜನ ಓಟ್ ಕೊಡ್ತಾರೆ. ಆದ್ರೆ ತಾವು ಪ್ರತಿ ಬಾರಿ ಸಹ ಮಂತ್ರಿಗಳು ತಾವು ಹೇಳ್ತಾ ಇದ್ದೀರಿ, ಏನು ತಮ್ಗೆ ಇವತ್ತು ದಿವಸ ಉಪಚುನಾವಣೆಗಳಲ್ಲಿ ತಮ್ಗೇನು ಇವತ್ತು ನಿಮ್ಗೆ 2-3 ಸೀಟು ಗೆದ್ದಿದ ಮಾತ್ರಕ್ಕೆ ಜನರ ಮ್ಯಾಂಡೇಟ್ ನಮ್ಮ ಪರವಾಗಿದೆ, ನಾವೇನ್ ಬೇಕಾಗಿದ್ರು ಮಾಡ್ತೀರಿ ಅಂತೇಳಿ ನೀವು ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲ ಗೊತ್ತಿರಲಿ, ಇವತ್ತೇನು ನೀವು ಅಧಿಕಾರದ ಅಮಲಿನಲ್ಲಿ ಸೇರ್ತಾ ಇದ್ದೀರಿ. ಆದ್ರೆ ನಾಳೆ ಬೆಳಗ್ಗೆ ನೀವೇನಾದ್ರೂ ಚುನಾವಣೆ ಬಂದ್ರೆ ಕಾಂಗ್ರೆಸ್ ಪಕ್ಷ 50 ಸೀಟಕ್ಕೂ ಒಂದೇ ಒಂದು ಸೀಟ್ ಕೂಡ ಎಕ್ಸ್ಟ್ರಾ ನೀವು ಗೆಲ್ಲೋದಿಲ್ಲ. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಜನ ನಿಮ್ಮನ್ನ ಆ ಮಟ್ಟದಲ್ಲಿ ಇರ್ತಾರೆ. ಯಾಕಂತಂದ್ರೆ ಬೆಂಗಳೂರು ನಗರದ ಜನತೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೇಲೆ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ 1 ವಾರದಿಂದ ತಾವು ನೋಡ್ತಾ ಇದ್ದೀರಿ, ಏನು ಬಿಎಂಆರ್ಸಿಎಲ್ ಅವರು ತಾವು ಹೇಳ್ತಾ ಇದ್ದೀರಿ 50%, 60%, 70% ಅಂತ ಹೇಳಿ. ನೋಡಿ, ನೀವು ಹೆಚ್ಚಳ ಮಾಡಿರ್ತಕ್ಕಂಥದ್ದು ದರ ಸ್ಲ್ಯಾಬ್ ವೈಸ್ ಮಾಡಿದ್ದೀರಿ. ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ 120% ನೀವು ಹೆಚ್ಚಳ ಮಾಡಿದ್ದೀರಿ. ನಾವೀಗ
ಬಡವರು ನಿಜಕ್ಕೂ ಸಹ ನೀವು ದಿನ ಅವ್ರದ್ದು ಒಂದೇ ಸಾರಿ ಕೊಲ್ತಾ ಇಲ್ಲ, ದಿನನಿತ್ಯ ಅವ್ರಿಗೆ ವಿಷ ಕೊಟ್ಟು 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 ನರಹಿಂಸೆ ಕೊಟ್ಟು ನೀವು ಅವ್ರನ್ನ ಕೊಲ್ತಾ ಇದ್ದೀರಿ ಬೆಂಗಳೂರಿನ ಮಹಾಜನತೆಯನ್ನ. ದಯಮಾಡಿ ಇಂಥ ಜನವಿರೋಧಿ ನೀತಿಯನ್ನ ಬಿಟ್ಟು ನೀವೇನು ಇವತ್ತು ನಮ್ಗೆ 140 ಬಹುಮತ ಇದೆ ಅಂತೇಳಿ ಬಹಳ ಏನು ಅಹಂದಿಂದ ನೀವು ಈ ರಾಜ್ಯ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ. ಅದನ್ನ ಬಿಟ್ಟು ಬಡವರ ಪರವಾಗಿ ನ್ಯಾಯಯುತವಾಗಿ ನೀವು ಕೆಲಸವನ್ನ ಮಾಡಿ ಅಂತೇಳಿ ಬೆಂಗಳೂರು ಮಹಾನಗರ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಹಾಗಾಗಿ ಏನಿವತ್ತು ಬೆಂಗಳೂರು ಮೆಟ್ರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಈ ಬೆಂಗಳೂರಲ್ಲಿ ಆಗ್ತಿರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆನ ಆ ಜನಗಳಿಗೆ ಉಂಟಾಗಿದ್ದ ಕಿರಿಕಿರಿ ತಪ್ಪಿಸಬೇಕು ಮತ್ತು ಒಂದು ಮಾಸ್ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡಿ ಜನಗಳ ಒಂದು ಟ್ರಾಫಿಕ್ ಜಾಮ್ ನಿವಾರಣೆ ಮಾಡಬೇಕು, ಜನಗಳು ಸುಗಮವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಅದು ಕಂಪನಿ ಉದ್ದೇಶ ಆಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು. ಆದರೆ ಇವತ್ತು ಐಷಾರಾಮಿ ಬದುಕು ಮಾಡಲಿಕ್ಕೋಸ್ಕರ, ಐಷಾರಾಮಿ ಸಂಬಳ ತಗೊಳ್ಳೋಕ್ಕೋಸ್ಕರ ಆ ಉದ್ದೇಶ ಮರೆತು ಆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬೆಂಗಳೂರು ಟ್ರಾಫಿಕ್ನ ಕ್ಲಿಯರ್ ಮಾಡಬೇಕು ಅನ್ನೋದು ಮರೆತು ಇವತ್ತು ಆ ಸಂಸ್ಥೆ ಒಂದು ಏನು ಪಂಚತಾರ ಹೋಟೆಲ್ ರೀತಿಯಲ್ಲಿ, ಪಂಚತಾರ ಹೋಟೆಲ್ಲು ಅಥವಾ ಯಾವುದೋ ಒಂದು ಏರೋಪ್ಲೇನು ಚೀಪಾಗಿ ಸಿಗುತ್ತೆ, ಆದರೆ ಮೆಟ್ರೋ ಚೀಪಾಗಿ ಸಿಗಲ್ಲ. ಇದು ಒಂದು ರಾಜ್ಯ ಸರ್ಕಾರ ದುರುದ್ದೇಶ. ಈ ಉದ್ದೇಶ ಮೀರಿ ಏನು ಸರ್ಕಾರ ನಿರ್ಧಾರ ತಗೊಂಡಿದೆ, ಈ ಸರ್ಕಾರಕ್ಕೆ ಜಾಸ್ತಿ ದಿನ ಕಾಲ ಇಲ್ಲ, ಜನ ತಿರುಗಿ ಬೀಳ್ತಾರೆ. ಸಿದ್ದರಾಮಯ್ಯನವರೇ ಜ್ಞಾಪಿಸ್ಕೊಳ್ಳಿ, ನೀವು ಮೆಟ್ರೋ ಏನು ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರಾಗ್ಬೋದು, ದೇವೇಗೌಡ ಸಾಹೇಬರಾಗ್ಬೋದು, ಮೆಟ್ರೋ ಯೋಜನೆ ಯಾಕೆ ಮಾಡಿದ್ರು ಅಂದರೆ ಮೆಟ್ರೋ ಯೋಜನೆಯಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮು, ಮಧ್ಯಮ ವರ್ಗದವರು, ಬಡವ ಜನಗಳು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಆಮೇಲೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಮಾಡಿದ್ರಿ. ಆದರೆ ಇವತ್ತು ನೀವು ಮೆಟ್ರೋನ ಏನು ಮಾಡಿದ್ದೀರಾ ಅಂದರೆ ನೀವು ಮೆಟ್ರೋಯಿಂದ ಒಂದು ಉದ್ಯಮ ಮಾಡ್ಕೊಂಡಿದ್ದೀರಾ. ಇದು ಉದ್ಯಮ ಆಗಿ ಲಾಭ ಮಾಡ್ತಿದ್ದೀರಾ. ಉದ್ಯಮ ಅಂದರೆ ಲಾಭ, ಆದರೆ ನಿಮ್ಗೆ ಸೇವೆ ಇಲ್ಲ. ಸೇವೆ ಅಂದರೆ ಏನು? ಸೇವಾ ಶುಲ್ಕ ತಗೊಳ್ಳಿ, ಸೇವಾ ಶುಲ್ಕ ತಗೊಂಡು ಸೇವೆ ಮಾಡಿ. ಅದು ಮರೆತುಬಿಟ್ಟು ನೀವು ಉದ್ಯಮ ಮಾಡಿ ಲಾಭ ಮಾಡಿ ಜನಗಳ ಹೊಟ್ಟೆ ಬರ್ತಿದ್ದೀರಾ. ಈಗ ಅನಿಸುತ್ತೆ 100ಕ್ಕೆ 100 ಜಾಸ್ತಿ ಮಾಡೋದು ನೋಡೋ ಅನಿಸ್ತಾ ಇದೆ. ನೀವು ನಿಮ್ಮ ಏನು 5 ಯೋಜನೆಗಳಿಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೋಸ್ಕರ ಬೆಂಗಳೂರು ಮಹಾನಗರದ ಮೆಟ್ರೋ ಜನತೆನ ಬಲಿ ಕೊಡ್ತಿದ್ದೀರಾ. ಅವರ ಒಂದು ಕಣ್ಣೀರು, ಅವರ ಒಂದು ನೋವಿಂದ ನೀವು ಸರ್ಕಾರದ ಏನು 5 ಯೋಜನೆಗಳು ಜಾರಿಗೊಳಿಸಬೇಕು ಅಂತ ಹೊರಟಿದ್ದೀರಲ್ಲ, ಇದು ಸಫಲ ಆಗಲ್ಲ. ಜನ ಸುಮ್ಮನೆ ಇರಲ್ಲ. ನೋಡಿ, ಒಂದಲ್ಲ ಒಂದು ಇಷ್ಟೆಲ್ಲ ನಿಮ್ಗೆ ಜನ ಪಾಠ ಕಲಿಸ್ತಾರೆ, ನಿಮಗೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಾರೆ, ನಡೆಸ್ಕೊಂತಾರೆ. ಜೆಡಿಎಸ್ ಪಕ್ಷಕ್ಕೆ ಪೂಜ್ಯ ದೇವೇಗೌಡರಿಗೆ, ಶ್ರೀಯುತ ರಮೇಶ್ ಗೌಡರಿಗೆ, ಶ್ರೀಯುತ ಶರಣ ಅವರಿಗೆ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮೆಟ್ರೋ ಕಾರ್ಪೊರೇಷನ್ ಮತ್ತೆ ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿ ಅವೈಜ್ಞಾನಿಕವಾಗಿ ದರವನ್ನು ಪರಿಷ್ಕರಣೆ ಮಾಡಿದೆ. ಮೆಟ್ರೋ ಕಾರ್ಪೊರೇಷನ್ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸೇರಿ ಅವೈಜ್ಞಾನಿಕವಾಗಿ ದರವನ್ನು ಪರಿಷ್ಕರಣೆ ಮಾಡಿ ಅದರ ಒಂದು ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ಸಕ್ಕಂತ ಕೆಲಸವನ್ನು ಮಾಡಿದೆ. ಉದಾಹರಣೆಯಾಗಿ ನಿಮ್ಮ ಮುಂದೆ ಕೆಲವೊಂದು ಅಂಶಗಳನ್ನ ತರಲಿಕ್ಕೆ ಇಷ್ಟಪಡ್ತೀನಿ. ಮೆಟ್ರೋ ಕಾರ್ಪೊರೇಷನ್ ಇವತ್ತಿನ ದಿವಸ ತನ್ನ ದರವನ್ನ ಜಾಸ್ತಿ ಮಾಡಲಿಕ್ಕೆ, ಹೆಚ್ಚಳವನ್ನು ಮಾಡಲಿಕ್ಕೆ, ಪರಿಷ್ಕರಣೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣವನ್ನ ಅವರೇ ಬರೆದಿರ್ತಕ್ಕಂಥ ಪತ್ರದಲ್ಲಿರ್ತಕ್ಕಂಥ ಅಂಶಗಳನ್ನ ನೀವು ಒಂದು ಸಲ ಗಮನಿಸಬೇಕು. ಯಾಕೆ ಈ ವಿಷಯವನ್ನ ಹೇಳ್ತೀನಿ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ 17 ಕಿಲೋಮೀಟರ್ ಮೆಟ್ರೋವನ್ನು ತಂದಂತದ್ದು ಸನ್ಮಾನ್ಯ ಕುಮಾರಣ್ಣವರು. ಇದನ್ನು ಯಾರು ಬರೆಯುವಾಗಿಲ್ಲ. ಮೊಟ್ಟ ಮೊದಲ ಬಾರಿಗೆ ನನ್ನ ನಗರದಲ್ಲಿ ಮೆಟ್ರೋವನ್ನು ತಂದಂತದ್ದು ಸನ್ಮಾನ್ಯ ಕುಮಾರಣ್ಣವರು. ಈ ಮೆಟ್ರೋವನ್ನ ಕಾರ್ಪೊರೇಷನ್ ಆಗಿ ಬದಲಾಯಿಸಿ ಜೈಕಾಯಿಂದ ನಮಗೆ ಆರ್ಥಿಕ ಸಹಾಯ ನೆರವು ಸಿಗುವಂತ ರೀತಿ ಮಾಡಿದಂತದ್ದು ಪೂಜ್ಯರಾದ ದೇವೇಗೌಡರು. ಇದರ ಕ್ರೆಡಿಟ್ ಒಳಗೆ ತಾವೇನು ಹೋಗ್ತಾ ಇದ್ದಿಲ್ಲ. ನಾನು ಯಾಕೆ ಈ ವಿಷಯವನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಇಂತಹ ಪುಣ್ಯಾತ್ಮರು ಮಾಡಿದಂತಹ ಒಂದು ಕಾರ್ಪೊರೇಷನ್ ಇವತ್ತೊಂದು ದಿವಸ ಶ್ರಮಿಕರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ಬಡವರಿಗೋಸ್ಕರ ಸಣ್ಣ ಪುಟ್ಟ ಕೂಲಿಗಾಲಿಗಳು ಮಾಡಿ ಸಂಚಾರವನ್ನು ಮಾಡ್ತಕ್ಕಂತಹ ಸಮುದಾಯ ಒಂದು ಟ್ರಾನ್ಸ್ಪೋರ್ಟ್ ಇದು. ಈ ಸಾರಿಗೆ ಇದೆಯಲ್ಲ, ಇದು ಸಮುದಾಯ ಸಾರಿಗೆ ಅಂತ ಕರಿತೀವಿ, ಮಾಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಕರಿತೀವಿ. ಯಾಕೆ ಈ ಒಂದು ಮಾಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೆ ಬೇರೆ ಎಲ್ಲ ದೇಶಗಳಲ್ಲಿ ಸಬ್ಸಿಡಿ ಕೊಡ್ತಾರೆ ಅಂತಂದ್ರೆ, ಆದಷ್ಟು ಜನ ತಮ್ಮ ಸ್ವಂತ ವಾಹನಗಳನ್ನ ಬಳಸದೆ. ಯಾಕೆ ಬಳಸಬಾರ್ದು ಅಂತಂದ್ರೆ, ಅದರಿಂದ ವ್ಯಯ ಆಗ್ತಕ್ಕಂತಹ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇದರಿಂದ ನಮಗೆ ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಧಕ್ಕೆ ಆಗುತ್ತೆ, ಹೊರೆ ಆಗುತ್ತೆ ದೇಶದ ಮೇಲೆ. ಅದನ್ನ ಕಡಿತ ಮಾಡಬೇಕು. ಅದಕ್ಕೆ ಸಮುದಾಯ ಸಾರಿಗೆಯನ್ನ ನಾವು ಉತ್ತೇಜನಗೊಳಿಸಬೇಕು ಅಂತ ಹೇಳಿ ಪೂಜ್ಯ ದೇವೇಗೌಡರು ಈ ಮೆಟ್ರೋಗೆ ಒಂದು ಕಾರ್ಪೊರೇಷನ್ ಸ್ವರೂಪ ಕೊಟ್ಟರು. ಆ ಒಂದು ಉದ್ದೇಶ ಜೊತೆಗೆ ನನ್ನ ಹಿರಿಯರಾದ ನಾರಾಯಣ ಸ್ವಾಮಿ ಅವರು ಹೇಳಿದ ಹಾಗೆ ಪೊಲ್ಯೂಷನ್ ಫ್ರೀ ಇದು.
ಪೊಲ್ಯೂಷನ್ ಫ್ರೀ ಇದೇ ಕಾರಣಕ್ಕೆ ಇವತ್ತು ಹೆಚ್ಚಳವನ್ನು ಮಾಡಿರ್ತಕ್ಕ ಹೇಳ್ತೀನಿ ನಿಮಗೆ 4 ಪಾಯಿಂಟ್ ಇದೆ. ಏನು ಮೆಟ್ರೋದವರು ಬರೆದಿರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರದ ಆಣತಿಯ ಮೇರೆಗೆ ಮೆಟ್ರೋ ಕಾರ್ಪೊರೇಷನ್ MD ಬರೆದಿರ್ತಕ್ಕಂತಹ ವ್ಯವಸ್ಥಾಪಕ ನಿರ್ದೇಶಕರು ಬರೆದಕ್ಕಂತಹ ಪತ್ರದ ಒಕ್ಕಡೆನೆ ನಿಮ್ಗೆ ಹೇಳ್ತೀನಿ. ಏನಪ್ಪ ಮೊದಲನೇ ಪಾಯಿಂಟ್ ಅವ್ರದ್ದು ಅಂತಂದ್ರೆ ಈಗಾಗಲೇ 43,000 ಕೋಟಿ ಚಿಲ್ಲರೆ ನಮ್ಮ ಕಾರ್ಪೊರೇಷನ್ ಮೇಲೆ ಸಾಲದ ರೂಪದಲ್ಲಿ ಬಂದ್ಬಿಟ್ಟಿದೆ. ಮೊದಲನೇ ಕಾರಣ. ಮೊದಲನೇ ಕಾರಣಕ್ಕೆ ನಾನು ಈಗ ಉತ್ತರವನ್ನು ಅವರು ಕೊಟ್ಟಿರ್ತಕ್ಕಂತಹ ಒಂದು ಸಮಜಾಯಿಷಿಗೆ